ನಾನು ಉಪಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಾವಿವತ್ತು ರಾಜ್ಯ ಸರ್ಕಾರದ ಪರವಾಗಿ ಕೇಂದ್ರದ ಪ್ರತಿನಿಧಿಗಳಾಗಿ ಸಂಸದರು ನಾವು ಪತ್ರ ಬರೆದಿದ್ದೀವಿ ಕೇಂದ್ರ ಸರ್ಕಾರಕ್ಕೆ, ದರ ಏರಿಕೆಯನ್ನು ಕಡಿಮೆ ಮಾಡಿ ಅಂತ. ನಿಮಗೂ ದರ ಏರಿಕೆ ಕಡಿಮೆ ಆಗಬೇಕು ಅಂತಿದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ಬರೀರಿ. ಈ ಕೇಂದ್ರ ಸರ್ಕಾರ ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರಿಂದ ಬರೀರಿ ಕೇಂದ್ರ ಸರ್ಕಾರಕ್ಕೆ ದರ ಏರಿಕೆ ಕಡಿಮೆ ಮಾಡಿ ಅಂತ. ಒಂದು ಸಿಂಗಲ್ ಪತ್ರ ಬರೀರಿ ಸಾಕು. ನೀವು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಒಂದು ಸಿಂಗಲ್ ಲೆಟರ್ ಬರೀರಿ ನೀವು ಕೇಂದ್ರ ಸರ್ಕಾರಕ್ಕೆ, ದರ ಕಡಿಮೆ ಮಾಡಿ. ನೀವು ಹೆಂಗೂ ಮಾಡ್ತಾನೆ ಇದ್ದೀರಾ, ದರ ಜಾಸ್ತಿ ಮಾಡಿದ್ದೀರಾ, 8 ತಿಂಗಳಿಂದ ಕೂಡ ಜಾಸ್ತಿ ಮಾಡಿದ್ದೀರಾ, ಈಗಲೂ ತಿರ್ಗಾ ನೀವು ಜಾಸ್ತಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಇದನ್ನು ಕಡಿಮೆ ಮಾಡಿ ಅಂತ ಒಂದು ಪತ್ರ ಬರೀಲಿ. ಯಾಕೆ ಬರೀತಾ ಇಲ್ಲ ಇವರು ದರ ಏರಿಕೆ ಮಾಡಿಬಿಟ್ಟು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಪತ್ರ ಬರೀಲಿ. ಈಗ ಮಮತಾ ಬ್ಯಾನರ್ಜಿ ಕೋರ್ಟ್ಗೆ ಹೋಗಿದ್ದಾರಲ್ಲ SIR ಬೇಡ ಅಂತ, ಅದೇ ಥರ ನಾನು ಕೋರ್ಟ್ಗೆ ಹೋಗಿದ್ದೆ. ಇಲ್ಲಿ ಮೆಟ್ರೋ ದರ ಏರಿಕೆ ಆದಾಗ ಯಾವ ಆಧಾರದ ಮೇಲೆ ಮೆಟ್ರೋ ದರ ಜಾಸ್ತಿ ಮಾಡಿದ್ದೀರಾ ಅಂತ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟನ್ನು ಹೊರಗಡೆ ಕೊಡಿ ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ವಿ. 3 ತಿಂಗಳು ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ಮೇಲೆ ಆ ರಿಪೋರ್ಟನ್ನು ಹೊರಗಡೆ ತಂದರು. DK ಶಿವಕುಮಾರ್ ಅವರು ಹೋಗಲಿ ಕೋರ್ಟಿಗೆ. ಕೇಂದ್ರ ಸರ್ಕಾರ ಬೆಂಗಳೂರಿನ ಜನರಿಗೆ ತೊಂದರೆ ಆದರೂ ಕೂಡ ಏಕಾಏಕಿ 2 ಬಾರಿ ದರ ಏರಿಕೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಇದನ್ನು ನಿಲ್ಲಿಸಲಿ ಅಂತ DK ಶಿವಕುಮಾರ್ ಅವರು ಹೋಗಲಿ ಕೋರ್ಟಿಗೆ. ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲ್ಲ, ನಿಮಗೆ ಸರಿ ಅನ್ನಿಸ್ದಲೇ ಇರೋವಂಥ ಈ ನಿರ್ಧಾರದ ಮೇಲೆ ಕೋರ್ಟಿಗೆ ಹೋಗಲ್ಲ, ಮಾಧ್ಯಮದ ಎದುರುಗಡೆ ಮಾತ್ರ ಬಂದು ಇದು ನಾವು ಮಾಡಿಲ್ಲ ಕೇಂದ್ರ ಸರ್ಕಾರ ಮಾಡ್ತಿರೋದು ಅಂತ ಸುಳ್ಳು ಹೇಳಿದ್ರೆ ಜನ ನಂಬಕ್ಕೇನು ದಡ್ರಿದಾರ? ನಾನು ಈಗಲೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಸವಾಲು ಹಾಕ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಮಾಡಿದ್ದು ಅನ್ನುವಂಥದ್ದು ಸತ್ಯ ಆದರೆ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡಿ ಈ ದರ ಏರಿಕೆ ಮಾಡಿರೋದು ಸರಿ ಇಲ್ಲ ಅನ್ನುವಂಥ ಪತ್ರ ನೀವು ಇವತ್ತು ಬರೀರಿ. 24 ಗಂಟೆ ಒಳಗಡೆ ಅದನ್ನು ಕಡಿಮೆ ಮಾಡಿಸುವಂಥ ಜವಾಬ್ದಾರಿ ಕರ್ನಾಟಕದ ಸಂಸದರು. ನಾನು ಉಪಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಾವಿವತ್ತು ರಾಜ್ಯ ಸರ್ಕಾರದ ಪರವಾಗಿ ಕೇಂದ್ರದ ಪ್ರತಿನಿಧಿಗಳಾಗಿ ಸಂಸದರು ನಾವು ಪತ್ರ ಬರೆದಿದ್ದೀವಿ ಕೇಂದ್ರ ಸರ್ಕಾರಕ್ಕೆ, ದರ ಏರಿಕೆಯನ್ನು ಕಡಿಮೆ ಮಾಡಿ ಅಂತ. ನಿಮಗೂ ದರ ಏರಿಕೆ ಕಡಿಮೆ ಆಗಬೇಕು ಅಂತಿದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ಬರೀರಿ. ಈ ಕೇಂದ್ರ ಸರ್ಕಾರ ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರಿಂದ ಬರೀರಿ ಕೇಂದ್ರ ಸರ್ಕಾರಕ್ಕೆ ದರ ಏರಿಕೆ ಕಡಿಮೆ ಮಾಡಿ ಅಂತ. ಒಂದು ಸಿಂಗಲ್ ಪತ್ರ ಬರೀರಿ ಸಾಕು. ನೀವು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಒಂದು ಸಿಂಗಲ್ ಲೆಟರ್ ಬರೀರಿ ನೀವು ಕೇಂದ್ರ ಸರ್ಕಾರಕ್ಕೆ, ದರ ಕಡಿಮೆ ಮಾಡಿ. ನೀವು ಹೆಂಗೂ ಮಾಡ್ತಾನೆ ಇದ್ದೀರಾ, ದರ ಜಾಸ್ತಿ ಮಾಡಿದ್ದೀರಾ, 8 ತಿಂಗಳಿಂದ ಕೂಡ ಜಾಸ್ತಿ ಮಾಡಿದ್ದೀರಾ, ಈಗಲೂ ತಿರ್ಗಾ ನೀವು ಜಾಸ್ತಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಇದನ್ನು ಕಡಿಮೆ ಮಾಡಿ ಅಂತ ಒಂದು ಪತ್ರ ಬರೀಲಿ. ಯಾಕೆ ಬರೀತಾ ಇಲ್ಲ ಇವರು ದರ ಏರಿಕೆ ಮಾಡಿಬಿಟ್ಟು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಪತ್ರ ಬರೀಲಿ. ಈಗ ಮಮತಾ ಬ್ಯಾನರ್ಜಿ ಕೋರ್ಟ್ಗೆ ಹೋಗಿದ್ದಾರಲ್ಲ SIR ಬೇಡ ಅಂತ, ಅದೇ ಥರ ನಾನು ಕೋರ್ಟ್ಗೆ ಹೋಗಿದ್ದೆ. ಇಲ್ಲಿ ಮೆಟ್ರೋ ದರ ಏರಿಕೆ ಆದಾಗ ಯಾವ ಆಧಾರದ ಮೇಲೆ ಮೆಟ್ರೋ ದರ ಜಾಸ್ತಿ ಮಾಡಿದ್ದೀರಾ ಅಂತ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟನ್ನು ಹೊರಗಡೆ ಕೊಡಿ ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ವಿ. 3 ತಿಂಗಳು ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ಮೇಲೆ ಆ ರಿಪೋರ್ಟನ್ನು ಹೊರಗಡೆ ತಂದರು. DK ಶಿವಕುಮಾರ್ ಅವರು ಹೋಗಲಿ ಕೋರ್ಟಿಗೆ. ಕೇಂದ್ರ ಸರ್ಕಾರ ಬೆಂಗಳೂರಿನ ಜನರಿಗೆ ತೊಂದರೆ ಆದರೂ ಕೂಡ ಏಕಾಏಕಿ 2 ಬಾರಿ ದರ ಏರಿಕೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಇದನ್ನು ನಿಲ್ಲಿಸಲಿ ಅಂತ DK ಶಿವಕುಮಾರ್ ಅವರು ಹೋಗಲಿ ಕೋರ್ಟಿಗೆ. ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲ್ಲ, ನಿಮಗೆ ಸರಿ ಅನ್ನಿಸ್ದಲೇ ಇರೋವಂಥ ಈ ನಿರ್ಧಾರದ ಮೇಲೆ ಕೋರ್ಟಿಗೆ ಹೋಗಲ್ಲ, ಮಾಧ್ಯಮದ ಎದುರುಗಡೆ ಮಾತ್ರ ಬಂದು ಇದು ನಾವು ಮಾಡಿಲ್ಲ ಕೇಂದ್ರ ಸರ್ಕಾರ ಮಾಡ್ತಿರೋದು ಅಂತ ಸುಳ್ಳು ಹೇಳಿದ್ರೆ ಜನ ನಂಬಕ್ಕೇನು ದಡ್ರಿದಾರ? ನಾನು ಈಗಲೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಸವಾಲು ಹಾಕ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಮಾಡಿದ್ದು ಅನ್ನುವಂಥದ್ದು ಸತ್ಯ ಆದರೆ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡಿ ಈ ದರ ಏರಿಕೆ ಮಾಡಿರೋದು ಸರಿ ಇಲ್ಲ ಅನ್ನುವಂಥ ಪತ್ರ ನೀವು ಇವತ್ತು ಬರೀರಿ. 24 ಗಂಟೆ ಒಳಗಡೆ ಅದನ್ನು ಕಡಿಮೆ ಮಾಡಿಸುವಂಥ ಜವಾಬ್ದಾರಿ ಕರ್ನಾಟಕದ ಸಂಸದರು.